ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮನ್ ದೇಶ್ಮುಖ್. ಒಂಟಿಯಾಗಿದ್ದ ಯತ್ನಾಳ್ಗೆ ಇವತ್ತು ಜಂಟಿಯಾಗಿದ್ದಾರೆ ಜಾರಕಿಹೊಳಿ. ಯತ್ನಾಳ್ ಗುಂಪಿಗೆ ಮುತ್ತುಕೊಂಡಿದ್ದಾರೆ ಹಲವು ಮುನುಸುದಾರರು. ಯತ್ನಾಳ್ ಗುಂಪಿನಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಸೇರಿಕೊಂಡಿದ್ದಾರೆ. ಯಾಕೆಂದರೆ ಈ ಒಳಬೇಗುದಿಯಲ್ಲಿ ಬೇಯುತ್ತಿರುವಂತಹ BJPಗೆ ಇದೀಗ ಹೊಸ ತಲೆಬಿಸಿ ಎದುರಾಗಿದೆ. BY ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ ದಿನದಿಂದಲೇ ಪಕ್ಷದ ನಿರ್ಧಾರದ ವಿರುದ್ಧವೇ ಧ್ವನಿ ಎತ್ತುತ್ತಿದ್ದವರು ಕೇಂದ್ರದ ಮಾಜಿ ಸಚಿವ ಹಿರಿಯ ಶಾಸಕ BJPಯ ಬಸನಗೌಡ ಪಾಟೀಲ್ ಯತ್ನಾಳ್. ಅಂದಿನಿಂದಲೂ ಇಂದಿನವರೆಗೆ ಅದೇ ರೀತಿ ಯತ್ನಾಳ್ ಮುಂದುವರೆದಿದ್ದಾರೆ. ಇದೀಗ ರಾಜ್ಯ ಘಟಕಕ್ಕೂ ಹೈಕಮಾಂಡ್ಗೂ ಒಂದೇ ಟೆನ್ಷನ್ ತಂದಿಟ್ಟಿದ್ದಾರೆ. ಯತ್ನಾಳ್ರನ್ನ ಕರೆಸಿ ಎಷ್ಟು ಬಾರಿ ಮಾತನಾಡಿದ್ರು ಯಡಿಯೂರಪ್ಪ, ವಿಜಯೇಂದ್ರ ಹೈಕಮಾಂಡ್ ನಾಯಕರ ವಿರುದ್ಧವೇ ಪದೇ ಪದೇ ಒಂಟಿಯಾಗಿ ಧ್ವನಿ ಎತ್ತುತ್ತಾ ಇದ್ದರು. ಆದರೆ ಇವಾಗ ಆ ಧ್ವನಿ ಎತ್ತುತ್ತಿದ್ದಂತಹ ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಒಂಟಿಯಾಗಿ ಹೋರಾಟ ಮಾಡುತ್ತಿದ್ದಂತಹ ಯತ್ನಾಳ್ಗೆ ಇದೀಗ ಜಂಟಿಯಾಗಿದ್ದಾರೆ ಜಾರಕಿಹೊಳಿ. CD ಕೇಸ್ನಲ್ಲಿ ಸಂಪೂರ್ಣ ಕ್ಲೀನ್ ಚೀಟ್ ಇಲ್ಲದೆ ಪಕ್ಷದಲ್ಲಿ ಮೂಲೆ ಗುಂಪು ಆಗಿರುವಂತಹ ರಮೇಶ್ ಜಾರಕಿಹೊಳಿ ಇದೀಗ ಯತ್ನಾಳ್ ಗುಂಪಿಗೆ ಸೇರಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಸಭೆ, ಬೆಂಗಳೂರಿನಲ್ಲಿ ಸಾಲು ಸಾಲು ಸಭೆಗಳು. ಇದೀಗ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರದ ವಿರುದ್ಧ ಮನವಿ ನೀಡುವಂತಹ ಸಮಯದಲ್ಲಿಯೂ ಯತ್ನಾಳ್ ಗುಂಪಿನಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ. ಹಾಗಾಗಿ ರಾಜ್ಯ BJP ಹಾಗೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಸೆಡೆದು ನಿಂತಿರುವ ಇನ್ನಿಬ್ಬರು ನಾಯಕರು ಕೂಡ ಕಾಲದ ಪ್ರಭಾವಿ, ಅಂದರೆ ಈ ಒಂದು ಪ್ರಭಾವಿ ಸಮುದಾಯ ಮತ್ತು ಪ್ರಭಾವಿ ಸ್ಥಾನದಲ್ಲಿದ್ದವರು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮತ್ತು ಮಾಜಿ ಸಂಸದ GM ಸಿದ್ದೇಶ್ವರ್ ಇಬ್ಬರು ಮತ್ತು ಈ ಇಬ್ಬರ ನಾಯಕರ ಪತ್ನಿಯರಿಗೆ ಟಿಕೆಟ್ ಕೊಟ್ಟು ಅಸಮಾಧಾನ ಮಾಡೋ ಕೆಲಸವೂ ಕೂಡ ಆಗಿದೆ. ಆದರೂ ತಮ್ಮನ್ನು ಕಡೆಗಣಿಸಿದ್ದಾರೆ ಎಂಬ ಸಿಟ್ಟಿನಿಂದಲೇ ಯತ್ನಾಳ್ ಗುಂಪು ಸೇರಿ ಕಹಳೆಯನ್ನು ಮೊಳಗಿಸಿದ್ದಾರೆ. ಹಾಗಾಗಿ ಪರ್ಯಾಯ ಮಾರ್ಗದತ್ತ ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಹೊರಟಿರುವಂಥದ್ದು. ಎಸ್, ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಸಂಗಮೇಶ್ ನೀಡಲಿದ್ದಾರೆ. ಸಂಗಮೇಶ್, ಏನ್ ಸಂಗಮೇಶ್, ಇವಾಗ ರಾಜ್ಯ BJPಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಹಲವರ ಕುತೂಹಲವನ್ನ ಕೆರಳಿಸಿದೆ. ರಾಜ್ಯ BJPಯಲ್ಲಿ ಇದೆ, ಹಾಗಾದ್ರೆ ಏನ್ ಆಗ್ತಾ ಇದೆ ಸಂಗಮೇಶ್? ಈಗ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಅವ್ರ ಸಮಸ್ಯೆ ಒಂದು, ಓಕೆ, ಹಾಗೂ ಈ BJP ಅವ್ರದ್ದು ಸಮಸ್ಯೆ. ಓಕೆ, ಕಾಂಗ್ರೆಸ್ ಅವರು ಒಂದು ಹಗರಣದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಹನುಮಂತ. ಓಕೆ, ಹಗರಣದ ಆರೋಪಗಳು ಕಾಂಗ್ರೆಸ್ನವ್ರ ಮೇಲಿದೆ ಇವಾಗ. ಈಗ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಈಗ ಹಾಗೂ ಅನೇಕ ಹಗರಣಗಳಿಂದ ಒದ್ದಾಡ್ತಾ ಇದ್ದಾರೆ. ಹೌದು, BJP ಅವರು ಏನು ಇದು ಯಡಿಯೂರಪ್ಪ ಕುಟುಂಬದವರು ಒಂದೇ ಕುಟುಂಬದವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ BJP ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನ, ರಾಜ್ಯಾಧ್ಯಕ್ಷ ಸ್ಥಾನ. ಓಕೆ, ಹಾಗಾಗಿ ಒಳಗಿರುವ ಸದಸ್ಯರು ಅವರೇ ಯಾಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಬೇರೆಯವರಿಗೆ ಅವಕಾಶ ಕೊಡ್ಬೇಕೆಂದು ಈಗ ಎಕ್ಸಾಂಪಲ್ ಆಗಿ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಹೌದು, ಅವರು ಹಲವು ವರ್ಷಗಳಿಂದ ಅವರು ಫ್ಯಾಮಿಲಿ ವಿರುದ್ಧ ಒಂದು ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಕುಟುಂಬ ರಾಜಕಾರಣಕ್ಕೂ BJPಯಲ್ಲಿ ಇದ್ದೇ ಅವರು ವಿರೋಧವನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ದಿನಗಳಿಂದ. ಬಹಳಷ್ಟು ದಿನಗಳಿಂದ ಮಾಡ್ತಾ ಇದ್ದಾರೆ. ಹಾಗೂ ಕೋವಿಡ್ ಹಗರಣ ಕೂಡ, ಹಗರಣ ಬಗ್ಗೆ ಕೂಡ ಬಸವರಾಜ್ ಪಾಟೀಲ್ ಅವರೇ ಹೇಳ್ತಾ ಇದ್ದಾರೆ. ಹೌದು, ಇವಾಗ ಸಂಗಮೇಶ್, ಇವಾಗ ಒಂಟಿಯಾಗಿದ್ದಂತಹ ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ ಸಾಥನ್ನ ಕೊಡ್ತಾ ಇದ್ದಾರೆ. ಇದರಿಂದ ಎಫೆಕ್ಟ್ ಆಗ್ಬಹುದಾ ವಿಜೇಂದ್ರಗೆ ಅಂತ? ಖಂಡಿತ ಇದು ಎಫೆಕ್ಟ್ ಆಗುತ್ತೆ. ಏಕೆಂದ್ರೆ ಹಲವಾರು ಜನರು ಒಂದ್ ಕಡೆ ಸೇರ್ಕೊಂಡ್ರೆ BJPಗೆ ಎಫೆಕ್ಟ್ ಆಗುತ್ತೆ. ಹಾಗೂ ಇದು ಹೊಸ ಒಂದು BJP ಒಳಗೆ ಮತ್ತೊಂದು BJP ಹುಟ್ಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದ್ರೆ ಸಂಗಮೇಶ್, ಇವಾಗ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯಾರ್ಯಾರು ಮುನಿಸ್ಕೊಂಡಿದಾರೋ ಅವರೆಲ್ಲ ಒಂದ್ ಕಡೆ ಸೇರ್ತಿದಾರ ಅಂತ ಅರ್ಥನಾ ಅಂತ? ಸೇರ್ತಾ ಇದ್ದಾರೆ. ಈಗ ಒಂದು BJP ಅವರು ಒಂದು ಪಾದಯಾತ್ರೆ ಮಾಡಿದ್ರು. ಓಕೆ, ಈಗ ಯತ್ನಾಳ್ ಅವರು ಕೆಲವು ದಿನಗಳಿಂದ ನಾವು ಒಂದು ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ರು. ಓಕೆ, ಆ ಸಭೆಯಲ್ಲಿ ಇದು ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಇದ್ರು. ಹೌದು, ಹಾಗಾಗಿ ಈ BJPಯಲ್ಲಿ ಕೂಡ ಒಡೆದ ಮನೆ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದು ನಮ್ಮ ಪ್ರತಿನಿಧಿ ಸಂಗಮೇಶ್ ಅವರ ಅಭಿಪ್ರಾಯ. BJPಯಲ್ಲಿಯೂ ಕೂಡ ಅನೇಕರು ಒಬ್ಬರ ಮೇಲೆ ಒಬ್ಬರು ಮುನಿಸ್ಕೊಂಡಿದ್ದಾರೆ. ಮನೆ ಒಂದು ಹಲವು ಬಾಗಿಲು ಆದ ರೀತಿ ರಾಜ್ಯ BJPಯ ಪರಿಸ್ಥಿತಿ ಆಗಿದೆ. ಯಾಕಂದರೆ ಪ್ರತಾಪ್ ಸಿಂಹ, ಯತ್ನಾಳ್, ಜಾರಕಿಹೊಳಿ, ಜೊಲ್ಲೆ ಮತ್ತು GM ಸಿದ್ದೇಶ್ವರ್, ಹೀಗೆ ಅನೇಕರಿದ್ದಾರೆ ಯಡಿಯೂರಪ್ಪ ಕುಟುಂಬವರ ವಿರುದ್ಧ ಮುನಿಸ್ಕೊಂಡವರು. ಆದರೆ ಒಂದಾನೊಂದು ಕಾಲದಲ್ಲಿ ಇವರೆಲ್ಲರೂ ಕೂಡ ಯಡಿಯೂರಪ್ಪ ಕುಟುಂಬಕ್ಕೆ ಅತ್ಯಾಪ್ತರು ಆಗಿದ್ರು ಅನ್ನೋದು ಇಲ್ಲಿ ನಾವು ಗಮನ ಹರಿಸಬೇಕಾದಂಥ ಅಂಶ. ಇನ್ನೊಂದು ಕಡೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಕೂಡ ಸಭೆಯನ್ನು ಮಾಡಿದ್ದಾರೆ, ಬೆಳಗಾವಿಯಲ್ಲಿ ಸಭೆ ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ಮತ್ತೊಂದು ಸಭೆ ಮಾಡಿದ್ದಾರೆ.
ಇದ್ದಾರೆ. ಹೀಗೆ ದಿನೇ ದಿನೇ ಸಭೆಗಳು ಹೆಚ್ಚಾಗ್ತಾ ಇದೆ. ಯತ್ನಾಳ್ ಗುಂಪಿಗೆ ಸೇರೋ ನಾಯಕರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಯಡಿಯೂರಪ್ಪ ಪರಮಾಪ್ತರೇ ಇಂದು ಯತ್ನಾಳ್ ಗ್ರೂಪಿಗೆ ಸೇರಿದ್ದಾರೆ. ಹೊಳಕೆರೆ ಚಂದ್ರಪ್ಪ, BP ಹರೀಶ್ ಇದರಲ್ಲಿ ಪ್ರಮುಖರಂತ ಹೇಳ್ಬೋದು. ಒಂದು ಕಾಲದಲ್ಲಿ ಯಡಿಯೂರಪ್ಪ ಕುಟುಂಬಕ್ಕೆ ಇವರೆಲ್ಲ ಪರಮ ಆಪ್ತರು. ಅಚ್ಚರಿ ಅಂದರೆ ಪರಮ ಆಪ್ತರೇ ಇದೀಗ ವಿಜೇಂದ್ರ ನಾಯಕತ್ವ, ಯಡಿಯೂರಪ್ಪ ಕುಟುಂಬ ರಾಜಕಾರಣ ಅಂತೆಲ್ಲ ಇವಾಗ ಆರೋಪವನ್ನು ಮಾಡ್ತಿದ್ದಾರೆ. ಇದೂ ಅಲ್ಲದೆ ಏನು ಮೂಡಾ ಹಗರಣದ ವಿಚಾರ ಮತ್ತು ವಾಲ್ಮೀಕಿ ಹಗರಣದ ವಿಚಾರವಾಗಿ BJPಗರು ಪಾದಯಾತ್ರೆಯನ್ನು ನಡೆಸಿದ್ರು. ಆ ಪಾದಯಾತ್ರೆ ನಡೆಸಿ ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಟ್ಟಿದ್ರು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಸಹ ನೀಡಿದರು. ಆದರೆ ಇವಾಗ ಮತ್ತೆ ಈ ಒಂದು ತಂಡವು ಕೂಡ ಏನು ರಾಜ್ಯಪಾಲರಿಗೆ ದೂರನ್ನು ಕೊಡ್ಲಿಕ್ಕೆ ಹೋಗುತ್ತೆ. ಮತ್ತು ಕುಮಾರ್ ಬಂಗಾರಪ್ಪ ಮೊದಲಿನಿಂದಲೂ ಅದೇ ಗುಂಪಿನಲ್ಲಿದ್ದು ಈಗ ಅವರು ಕೂಡ ಬಹಳಷ್ಟು ವಿರೋಧ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರಿಗೆ. ಮತ್ತು ಮೈಸೂರು ಕೊಡಗು ಮಾಜಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಕೂಡ ಧ್ವನಿ ಎತ್ತಿ ಟೀಮ್ಗೆ ಧ್ವನಿಗೂಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೂ ದೂರು ನೀಡಿದ್ದಾರೆ. ಮತ್ತು ಈ ಒಂದು ಸಂಖ್ಯೆ 15 BJP ಶಾಸಕರು ಸಂಸದರ ಹತ್ರ ಹೋಗ್ತಾ ಇದೆ ಈ ಒಂದು ತಂಡ ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಹೀಗಾಗಿ ಈ ಒಂದು BJP ಒಳಗಿನ ಜಗಳ ಎಲ್ಲೋ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ.